ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಆರ್ಎಸ್ಎಸ್ ಪರೇಡ್ನಲ್ಲಿ ಭಾಗಿಯಾಗಿದ್ದಕ್ಕೆ ಕೆಂಗಣ್ಣು, ಯೋಗ ಪಟುಗಳ ಮೇಲಿನ ಹಗೆಗೆ ಯೋಗ ಕೇಂದ್ರಕ್ಕೆ ಬೀಗ. ಬೆಂಗಳೂರಿನ ಭಾರತ್ ನಗರದಲ್ಲಿ ಕಾಂಗ್ರೆಸ್ ದ್ವೇಷ ರಾಜಕೀಯ. ಇಂಡಿಗೋ ಅವಾಂತರಕ್ಕೆ ಸಾವಿರಾರು ಪ್ರಯಾಣಿಕರು ಅತಂತ್ರ. ಊಟ ನೀರಿಲ್ಲದೆ ಏರ್ಪೋರ್ಟ್ಗಳಲ್ಲೇ ಪರದಾಟ. ಕ್ಷಮೆ ಯಾಚಿಸಿದ ಸಿಇಒ, ನೆರವಿನ ಹಸ್ತ ಚಾಚಿದ ರೈಲ್ವೆ ಇಲಾಖೆ. ಸಿಎಂ ಕುರ್ಚಿಗೇರಲು ಸತೀಶ್ ಸಹಕಾರಕ್ಕೆ ಕಸರತ್ತು. 2 ಬಾರಿ ಸಾಹುಕಾರ್ ಜೊತೆ ಮೀಟಿಂಗ್. ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಡಿಕೆ ಬ್ರದರ್ಸ್ಗೆ ದೆಹಲಿ ಪೊಲೀಸರ ನೋಟಿಸ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ನಾಗೇಂದ್ರ ಬಾಬು. ಓಟು ನಾಗೇಂದ್ರ ಬಾಬು. ಥ್ಯಾಂಕ್ ಯು ಅಶ್ವಿನಿ. ಇಂಡಿಗೋ ವಿಮಾನ ದೇಶಾದ್ಯಂತ ರದ್ದುಗೊಂಡಂಥ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಇಡೀ ದಿನ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಒಬ್ಬೊಬ್ಬ ಪ್ರಯಾಣಿಕರು ಕೂಡ ನಾನಾ ಕಾರಣಗಳಿಗೋಸ್ಕರ ಬೇರೆ ಕಡೆ ಹೋಗೋದಕ್ಕೆ ಇಂಡಿಗೋ ವಿಮಾನದ ಟಿಕೆಟನ್ನು ಬುಕ್ ಮಾಡಿದ್ರು. ಆದರೆ ವಿಮಾನದ ಹಾರಾಟವೇ ರದ್ದಾದಂಥ ಹಿನ್ನೆಲೆಯಲ್ಲಿ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಇದೆಲ್ಲದರ ನಡುವೆ ಇಂಡಿಗೋ ಸಿಇಒ ಈಗ ಕ್ಷಮೆ ಯಾಚಿಸಿದ್ದಾರೆ. ಈ ರಿಪೋರ್ಟ್ ನೋಡಿ. ಇಂಡಿಗೋ ವಿಮಾನ ಹಾರಾಟದ ವ್ಯತ್ಯಯದಿಂದಾಗಿ ಪ್ರಯಾಣಿಕರು ಅಕ್ಷರಶಃ ಪರದಾಡುವಂತಹ ಸನ್ನಿವೇಶ ಇವತ್ತು ಟರ್ಮಿನಲ್ 1ರಲ್ಲಿ ಕಾಣ್ತಾ ಇದೆ. ಇಂಡಿಗೋ ವಿಮಾನ ಕ್ಯಾನ್ಸಲ್ನಿಂದ ರಾದ್ದಾಂತ. ಕರುಳು ಹಿಂಡುತ್ತೆ ಪ್ರಯಾಣಿಕರ ಕಣ್ಣೀರ ಸ್ಟೋರಿ. ಇಂಡಿಗೋ ವಿಮಾನಗಳ ಕ್ಯಾನ್ಸಲ್ನಿಂದ ಪ್ರಯಾಣಿಕರು ರೋಸಿ ಹೋಗಿದ್ದಾರೆ. ದೇಶಾದ್ಯಂತ 500ಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ಸ್ಥಗಿತವಾಗಿ ಪ್ರಯಾಣಿಕರು ಪರದಾಡುತ್ತಿದ್ದಾರೆ. ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಇಂಡಿಗೋ ಸಂಸ್ಥೆ ವಿರುದ್ಧ ಕೆಂಡ ಕಾರುತ್ತಿದ್ದಾರೆ. ಇವತ್ತು ಬೆಳಗ್ಗೆ 4 ಗಂಟೆಯಿಂದಲೂ ಕೂಡ ಕ್ಯೂ ನಿಂತಿದ್ದು, ಅನ್ನ ಇಲ್ಲದೆ, ತಿಂಡಿ ಇಲ್ಲದೆ, ನೀರಿಲ್ಲದೆ ಇಲ್ಲಿ ಕ್ಯೂ ಅನ್ನು ನಿಂತಿದ್ದಾರೆ. ಬಟ್ ಅವರಿಗೆ ಇನ್ನೂ ಕೂಡ ಒಂದು ಭರವಸೆ ಕೊಟ್ಟಿಲ್ಲ. ನಾವು ತಮ್ಮ ಪ್ರಯಾಣವನ್ನು ಮುಂದುವರಿಸ್ತೀವಿ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರಿಗೆ ಇನ್ನೂ ಕೂಡ ಭರವಸೆಯನ್ನು ಕೊಟ್ಟಿಲ್ಲ. ಇಲ್ಲಿರುವ ಸಿಬ್ಬಂದಿ ಕೂಡ ಒಂದಿಷ್ಟು ಜನರು ಸರಿಯಾಗಿ ಸ್ಪಂದಿಸ್ತಿಲ್ಲ ಅನ್ನೋ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಿಂದ ಊರಿಗೆ ಹೊರಟವರ ಕಣ್ಣೀರ ಕತೆ ಕರುಳು ಹಿಂಡುವಂತಿದೆ. ಏರ್ಪೋರ್ಟ್ನಲ್ಲೇ ಅಸ್ಥಿ ಹಿಡಿದು ಮೊಮ್ಮಗ ಕಣ್ಣೀರು ಹಾಕಿದ್ದಾನೆ. Yes, the flight got delayed and my grandfather died. I'm going to do Visarjan, but they delayed the flight, so now I can't. ಹರಿದ್ವಾರದಲ್ಲಿ ತಂದೆ ಅಸ್ಥಿ ಬಿಡಲು ಹೋಗಬೇಕಿದ್ದ ಮಗಳು ವಿಮಾನ ಇಲ್ಲದೆ ಕಣ್ಣೀರು ಹಾಕಿದ್ದಾರೆ. ಬೆಂಗಳೂರಿಂದ ದೆಹಲಿಗೆ ಹೋಗಬೇಕಿದ್ದ ನಮಿತಾ ಕಂಗಾಲು ಆಗಿದ್ದಾರೆ. Dad got expired and this is actually his ashes 30th and we booked tickets yesterday. I got boarding passes also. I gave my phone number also to get all the confirmation, but they did not inform us about cancellation. ಏರ್ಲೈನ್ಸ್ ಅವ್ರು ಮಾಡೋದ್ರಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ನಾವು ರಿಟರ್ನ್ ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ದೀವಿ ಆಲ್ರೆಡಿ ಇವಾಗ ಮಂಡೇಗೆ. ಸೊ ನಮ್ಮ ಪ್ಲಾನ್ಸ್ ಎಲ್ಲ ಕಂಪ್ಲೀಟಾಗಿ ಫುಲ್ಲು ವ್ಯಾನಿಷ್ ಆಗಿ ಹೋಗ್ಬಿಟ್ಟೈತೆ. ಇಲ್ಲ, ನಮಗೆ ಈ ಥರದೊಂದು ಪ್ರಾಬ್ಲಮ್ ಇದೆ ಅನ್ನೋದೇ ನಮಗೆ ಗೊತ್ತಿಲ್ಲ. ಇವಾಗಲೇ ಗೊತ್ತಾಗಿದ್ದು. ಅಂದರೆ ನಾವು ಮತ್ತೆ ಕ್ಯಾನ್ಸಲ್ ಆದಾಗ ಏನು ಅಂತ ಚೆಕ್ ಮಾಡಿದಾದ್ಮೇಲೆ ಗೊತ್ತಾಗಿದ್ದು ಈ ಥರ ಎಲ್ಲ ಪ್ರಾಬ್ಲಮ್ ಆಗಿದೆ. 1000+ ಇಂಡಿಗೋ ಫ್ಲೈಟ್ಸ್ ಹಿಂಗೆ ಕ್ಯಾನ್ಸಲ್ ಆಗಿದೆ ಅಂತ ಅಂದ್ಬಿಟ್ಟು. ಅಯ್ಯಪ್ಪ ಮಾಲಾಧಾರಿಗಳಿಗೂ ಇಂಡಿಗೋ ವಿಮಾನ ಸಂಸ್ಥೆ ಶಾಕ್ ಕೊಟ್ಟಿದೆ. ಬೆಂಗಳೂರಿನಿಂದ ಕೇರಳಕ್ಕೂ ಹೋಗುವ ವಿಮಾನವು ಕ್ಯಾನ್ಸಲ್ ಆಗಿದೆ. ಇರುಮುಡಿ ಹೊತ್ತು ಏರ್ಪೋರ್ಟ್ನಲ್ಲೇ ಮಾಲಾಧಾರಿಗಳು ಪರದಾಡಿದ್ದಾರೆ. ಇಂಡಿಗೋ ಸಂಸ್ಥೆ ವಿರುದ್ಧ ವಾಟಾಲ್ ಪ್ರತಿಭಟನೆ.
ಇನ್ನು ಇಂಡಿಗೋ ವಿಮಾನಗಳ ಅವಾಂತರದ ವಿರುದ್ಧ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಪ್ರತಿಭಟನೆ ನಡೆಸಿದ್ರು. ಏರ್ಪೋರ್ಟ್ ಟೋಲ್ ಬಳಿ ರಸ್ತೆಯಲ್ಲಿ ನಿಂತು ಇಂಡಿಗೋ ಏರ್ಲೈನ್ಸ್ ವಿರುದ್ಧ ಧಿಕ್ಕಾರ ಕೂಗಿದ್ರು. ಇಂದು ಸಂಜೆ ಒಳಗೆ ಸಮಸ್ಯೆ ಬಗೆಹರಿಯದಿದ್ರೆ ಏರ್ಪೋರ್ಟ್ ರಸ್ತೆ ಬಂದ್ ಮಾಡೋದಾಗಿ ಎಚ್ಚರಿಕೆ ನೀಡಿದ್ರು. ಪ್ರಯಾಣಿಕರ ಬಳಿ ಇಂಡಿಗೋ ಸಿಇಒ ಕ್ಷಮೆಯಾಚನೆ, ಶೀಘ್ರದಲ್ಲೇ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ. Since then, the crisis continued to aggravate, with today, December 5th, being the most severely impacted day, with the number of cancellations well over 1,000, or more than half of our number of daily flights. I, on behalf of all of us at Indigo, would like to extend our sincerest apologies for the major inconvenience this has caused to many of our customers. On account of delays or cancellations of our operation, it will take some time to return to a full normal situation, which we do anticipate between the 10th and the 15th of December. ಇಂಡಿಗೋ ವಿಮಾನಗಳ ಹಾರಾಟ ವ್ಯತ್ಯಯದಿಂದ ಪ್ರಯಾಣಿಕರು ಅಕ್ಷರಶಃ ಪರದಾಡುತ್ತಿದ್ದಾರೆ. ಪ್ರಯಾಣಿಕರ ನೆರವಿಗೆ ಧಾವಿಸಿದ ಭಾರತೀಯ ರೈಲ್ವೆ ಇಲಾಖೆ 37 ರೈಲುಗಳಲ್ಲಿ 116 ಬೋಗಿಗಳನ್ನು ಸೇರಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವತ್ತು ಕೂಡ ಪ್ರಯಾಣಿಕರು ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 1 ಪ್ರಯಾಣಿಕರು ಪರದಾಡ್ತಾರೆ. ಇಂಡಿಗೋ ವಿಮಾನ ಹಾರಾಟ ರದ್ದಾಗಿ 5ನೇ ದಿನ ಆಗಿರುವಂಥ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಪರದಾಡ್ತಿದ್ದಾರೆ. ಬೆಂಗಳೂರಿನಿಂದ 46 ವಿಮಾನಗಳು ಹೊರಡಬೇಕಿತ್ತು, ಅದು ರದ್ದಾಗಿದೆ. ಈಗ ಇಂಡಿಗೋ ಅವ್ಯವಸ್ಥೆಯ ವಿರುದ್ಧ ಪ್ರಯಾಣಿಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸುಮಾರು 10 ಇಂಡಿಗೋ ವಿಮಾನಗಳ ಹಾರಾಟ ಕೂಡ ನಿನ್ನೆಗೆ ಹೋಲಿಸಿದ್ರೆ ಇವತ್ತಿನ ಪರಿಸ್ಥಿತಿ ತುಸು ತಿಳಿ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಜನದಟ್ಟಣೆ ಕೂಡ ಕಡಿಮೆ ಆಗಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರ ಸಂಖ್ಯೆಯಲ್ಲಿ ಕೂಡ ಸ್ವಲ್ಪ ಇಳಿಮುಖ ಆಗಿದೆ. ನಿನ್ನೆ ಗಮನಿಸಿದಾಗ ಯಾವ ರೀತಿಯಾಗಿ ಜನ ಇದ್ರು ಅನ್ನೋದನ್ನ ನೀವು ಈ ದೃಶ್ಯಾವಳಿಯಲ್ಲಿ ಗಮನಿಸಬಹುದು. ಏರ್ಪೋರ್ಟ್ ಇಂಡಿಗೋ ವಿಮಾನ ಕ್ಯಾನ್ಸಲ್ ಆದಂಥ ಹಿನ್ನೆಲೆ ಒಬ್ರು ಎಲ್ಲೆಲ್ಲೋ ಹೋಗ್ಬೇಕಾಗಿರುತ್ತೆ, ಬೇರೆ ಕಾರಣಗಳಿಂದಾಗಿ ಕೆಲವರು ಕೆಲಸಕ್ಕಂತ ಹೋಗಿರ್ತಾರೆ ಅಥವಾ ಬೇರೆ ಕಾರಣಗಳಿಗೋಸ್ಕರ ಬೇರೆ ಕಡೆಗೆ ಹೋಗೋದಕ್ಕೆ ಅಂತೇಳಿ ಇಂಡಿಗೋ ವಿಮಾನವನ್ನು ಟಿಕೆಟ್ ಬುಕ್ ಮಾಡ್ಕೊಂಡಿದ್ರು. ಆದರೆ ಏಕಾಏಕಿ ಹಾರಾಟವನ್ನು ರದ್ದುಪಡಿಸಿದಂಥ ಹಿನ್ನೆಲೆಯಲ್ಲಿ ಕೆಲವೊಂದಷ್ಟು ವ್ಯತ್ಯಯದಿಂದಾಗಿ ಹಾರಾಟ ರದ್ದಾಗಿ ಪ್ರಯಾಣಿಕರು ಪರದಾಡಿದ್ರು. ನಿನ್ನೆ ಏರ್ಪೋರ್ಟಲ್ಲಿ ಎಂಥ ಒಂದು ಸ್ಥಿತಿ ನಿರ್ಮಾಣ ಆಗಿತ್ತು ಅಂತಾರೆ, ನಿಂತ್ಕೊಳ್ಳೋಕ್ಕೂ ಕೂಡ ಜಾಗ ಇರಲಿಲ್ಲ ಪ್ರಯಾಣಿಕರಿಗೆ. ಇವತ್ತು ಸ್ವಲ್ಪ ತಿಳಿ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಸತ್ತಾರ್ ಈಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತ್ತಾರ್, ಇವತ್ತಿನ ಪರಿಸ್ಥಿತಿ ಹೇಗಿದೆ? ಈ ಸಮಸ್ಯೆ ಎಲ್ಲ ಯಾವಾಗ ಬಗೆಹರಿಯುತ್ತೆ? ಸದ್ಯಕ್ಕೆ ಏನೆಲ್ಲ ಮಾಹಿತಿಯನ್ನು ಕೊಡ್ತೀರಿ ಸತ್ತಾರ್? ಕಾಂತರಾಜ್ ಸರ್, ನಾಗೇಂದ್ರ ಬಾಬು, ಇವತ್ತು ಕೂಡ ಪ್ರಯಾಣಿಕರ ಪರದಾಟ ಮುಂದುವರಿದಿದೆ. ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಬೆಳಗ್ಗೆ ಹೊತ್ತು ಸ್ವಲ್ಪ ಕಡಿಮೆ ಇದ್ರೂ ಕೂಡ ಇದೀಗ ಮತ್ತೆ ಪ್ರಯಾಣಿಕರ ದಟ್ಟಣೆ ಉಂಟಾಗ್ತಾ ಇದೆ. ಪ್ರಯಾಣಿಕರು ಕ್ಯೂ ನಿಲ್ತಿರುವಂತಹ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇದೆ. ಇಲ್ಲಿ ಒಂದು ಕಡೆ ಇಲ್ಲಿರುವಂತಹ ಪ್ರಯಾಣಿಕರಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಯಾಕೆಂದ್ರೆ ಇಲ್ಲಿರುವಂತಹ ಪ್ರಯಾಣಿಕರಿಗೆ ತಮ್ಮ ಫ್ಲೈಟ್ 11 ಗಂಟೆಗೆ ಇದ್ರೆ 11 ಗಂಟೆ ನಾವು ಹೋಗ್ತೀವಾ ಅನ್ನೋದು ಖಚಿತತೆ ಇಲ್ಲ ಸಂಪೂರ್ಣವಾಗಿ ಕ್ಯಾನ್ಸಲ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ. ಈ ಹಿನ್ನೆಲೆ ಪ್ರಯಾಣಿಕರು ಕೂಡ ಪರದಾಡುವಂತಹ ಸನ್ನಿವೇಶ ಇದೆ. ಇಡೀ ಪ್ಲಾಟ್ಫಾರ್ಮ್ ಉದ್ದಕ್ಕೂ ಕೂಡ, ಅಂದ್ರೆ ನೀವು ನೋಡ್ತಾ ಇರ್ಬೋದು, ಇಡೀ ಎಲ್ಲಂದರಲ್ಲೂ ಕೂಡ ಪ್ರಯಾಣಿಕರ ದಟ್ಟಣೆ ಉಂಟಾಗ್ತಾ ಇದೆ. ಬಟ್ ನಿನ್ನೆಗೆ ಹೋಲಿಕೆ ಮಾಡಿದ್ರೆ ಇವತ್ತು ಸ್ವಲ್ಪ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸಂಪೂರ್ಣವಾಗಿ ವ್ಯವಸ್ಥೆ ಮಾಡದಿದ್ರು ಕೂಡ ಪ್ರಯಾಣಿಕರಿಗೆ ಕೂರಲು ವ್ಯವಸ್ಥೆ ಆಗಿರ್ಬೋದು ಅಥವಾ ಇದರ ಡಿಪಾರ್ಚರ್ ಒಳಗಡೆ ಅವರಿಗೆ ನೀರಿನ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಅದರ ಜೊತೆಗೆ ಇಲ್ಲಿರುವಂತಹ ಪ್ರಯಾಣಿಕರಲ್ಲಿ 2 ರೀತಿ ಸಮಸ್ಯೆ ಇದೆ. ಒಂದಿಷ್ಟು ಜನ ಫ್ಲೈಟ್ ಕ್ಯಾನ್ಸಲ್ ಆಗಿ ಇಲ್ಲಿ ಕ್ಯೂ ನಿಂತಿದ್ರೆ, ಮತ್ತೊಂದಿಷ್ಟು ಜನ ಬೇರೆ ಬೇರೆ ಕಡೆಯಿಂದ ಬಂದು ತಮ್ಮ ಲಗೇಜ್ಗಾಗಿ ನಿನ್ನೆಯಿಂದಲೂ ಕೂಡ ಕಾಯ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಜನ ಕಳೆದ 2-3
ದಿನಗಳಿಂದಲೂ ಕೂಡ ಇಲ್ಲಿ ಕಾಯ್ತಾ ಇದ್ದಾರೆ. ಸದ್ಯಕ್ಕೆ ಇದು ನಿನ್ನೆ ಏನು ಆ ನಿಯಮವನ್ನು ಸಡಿಲಿಕೆ ಮಾಡಿದ್ರು, ಅದು ಇನ್ನೂ ಕೂಡ ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ಬರದಂತ ಹಿನ್ನೆಲೆ ಇನ್ನೂ ಕೂಡ ಪ್ರಯಾಣಿಕರಲ್ಲಿ ಗೊಂದಲ ಇದೆ. ಜೊತೆಗೆ ಸಮಸ್ಯೆ ಮತ್ತೆ ಮತ್ತೆ ಉಲ್ಬಣ ಆಗ್ತಾ ಇದೆ. ಇಲ್ಲಿ ಒಂದಿಷ್ಟು ಪ್ರಯಾಣಿಕರಿದ್ದಾರೆ, ಅವ್ರನ್ನೇ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ನೀವು ಎಷ್ಟು ದಿನದಿಂದ ಈ ರೀತಿ ಸಮಸ್ಯೆ ಅನುಭವಿಸ್ತೀವಿ? ಸರ್ 5 ದಿನ ಆಯ್ತು ಸರ್. ನಾವು ಡೆಲ್ಲಿಯಿಂದ ಬೆಂಗಳೂರಿಗೆ ಬುಕ್ ಮಾಡಿದ್ವಿ. ಬೆಂಗಳೂರಿಂದ ಶಿವಮೊಗ್ಗ ಕನೆಕ್ಟಿಂಗ್ ಫ್ಲೈಟ್ ಬುಕ್ ಮಾಡಿಕೊಟ್ಟಿದ್ದು, ಅದು ನೋಡಿದ್ರೆ ಅಲ್ಲಿ ಕ್ಯಾನ್ಸಲ್ ಆಯಿತು ಅಂತ ಹೇಳಿದ್ರು. ಅಲ್ಲಿ ಅವರು ಡೆಲ್ಲಿಯಿಂದ ನಾಸಿಕಿಗೆ ಫ್ಲೈಟ್ ಬುಕ್ ಮಾಡಿಕೊಟ್ರು, ಮತ್ತೆ ಅಲ್ಲಿಂದ ಬೆಂಗಳೂರಿಗೆ ಫ್ಲೈಟ್ ಬುಕ್ ಮಾಡಿಕೊಟ್ರು. ಅಲ್ಲಿ ಮತ್ತೆ ಇಲ್ಲಿಂದ ಶಿವಮೊಗ್ಗ, ಈಗ ಶಿವಮೊಗ್ಗಕ್ಕೆ ಹೋಗ್ಬೇಕಲ್ಲ, ಇಲ್ಲಿ ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಕಾರ್ ಮಾಡ್ಕೊಂಡು ಹೋಗಿದೀವಿ ನಾವು. ಲಗೇಜ್ ಇನ್ನೂ ಸಹಿತ ಬಂದಿಲ್ಲ. 5 ದಿನ ಆಯ್ತು. ಡೈಲಿ ಬರ್ತಾ ಇದೀವಿ, ಹೋಗ್ತಾ ಇದೀವಿ. ಶಿವಮೊಗ್ಗ ಏರ್ಪೋರ್ಟ್ ಅಲ್ಲೂ ಕೇಳ್ತಾ ಇದೀವಿ. ಅಲ್ಲೋದ್ರೆ ಬೆಂಗಳೂರಿಗೆ ಬಂದಿದೆ, ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದಿದೆ, ಬೆಂಗಳೂರಿಂದ ಇಲ್ಲಿಗೆ ಬರಬೇಕು, ತರಿಸ್ತೀನಿ ಅಂತ ಹೇಳಿ 4 ದಿನ ಆಯ್ತು. ಇಲ್ಲಿವರೆಗೆ 4 ದಿನದಲ್ಲೂ ಅವ್ರು ರೆಸ್ಪಾನ್ಸ್ ಮಾಡಿಲ್ಲ, ಮತ್ತೆ ಅವ್ರು ಕಾಲ್ ಬ್ಯಾಕು ಮಾಡಿಲ್ಲ. ನಾವಾಗ ಕಾಲ್ ಮಾಡಿದ್ರೆ ಕಾಲು ಎತ್ತಲ್ಲ ಅವರು. ಅದಕ್ಕೋಸ್ಕರ 300 ಕಿಲೋಮೀಟರ್ ದೂರದಿಂದ ನಾವು ಬಂದಿದ್ದೀವಿ, ಶಿವಮೊಗ್ಗದಿಂದ ಇಲ್ಲಿಗೆ ಬಂದಿದ್ದೀವಿ. ಇವತ್ತು ಅವ್ರು ಕೊಡ್ಬೇಕು ಸರ್ ಲಗೇಜನ್ನ. ಈಗ ನಿಮ್ಮ ಲಗೇಜ್ ಲಾಕ್ ಆಗಿರೋದು ದೆಹಲಿ ಅಲ್ಲ ಕೆಂಪೇಗೌಡ? ಇಲ್ಲ, ಡೆಲ್ಲಿಯಲ್ಲ ಆಗಿರೋದು. ಡೆಲ್ಲಿಯಿಂದ ನಮ್ಮ ಫ್ಲೈಟ್ ಕ್ಯಾನ್ಸಲ್ ಆಯ್ತಲ್ಲ, ಆ ಫ್ಲೈಟಲ್ಲಿ ಹೋಗಿದೆ. ಅದು ಆಲ್ರೆಡಿ ಅಲ್ಲಿಂದ ಬರಬೇಕು, ಅದು ಬಂದಿಲ್ಲ. ನೋಡಿದ್ರೆ ಇಲ್ಲಿ ಕೇಳಿದ್ರೆ ಇಲ್ಲ, ಈಗ ಬಂದಿಲ್ಲ ಇಲ್ಲಿ ಅಂತ ಹೇಳ್ತಾರೆ. ಈಗ ಜಸ್ಟ್ ಕಾಲ್ ಬ್ಯಾಕ್ ಮಾಡಿದ್ರು, ಡೆಲ್ಲಿಯಿಂದ ಬೆಂಗಳೂರಿಗೆ ನಿಮ್ಮ ಲಗೇಜ್ ಬಂದಿದೆ, ಪಿಕ್ ಮಾಡ್ಕೊಳ್ಳಿ ಅಂತ. ಇವಾಗ ಬಂದು ಇಲ್ಲಿ ಕೇಳಿದ್ರೆ ನಿಮ್ಮ ಲಗೇಜ್ ಇಲ್ಲಿ ಬಂದಿಲ್ಲ ಅಂತ ಇದ್ದಾರೆ. ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ, ತಲೆ ಕೆಟ್ಟೋಗಿದೆ. ನೋಡೋಣ. ನಾಗೇಂದ್ರ ಬಾಬು, 5ನೇ ದಿನ ಕೂಡ ಪ್ರಯಾಣಿಕರ ಸಮಸ್ಯೆ ಕೂಡ ಬಗೆಹರಿದಿಲ್ಲ. ನಿಮ್ಗೆ ಈ ಪ್ರಯಾಣಿಕರ ಅರಿವಲ್ ಕಡೆ ನೋಡ್ತಾ ಇದ್ರೆ ಅಲ್ಲಿ ಕೂಡ ಕಂಪ್ಲೀಟ್ ಆಗಿ ಪ್ರಯಾಣಿಕರ ದಟ್ಟಣೆ ಉಂಟಾಗ್ತಾ ಇದೆ. ಬಟ್ ನಿನ್ನೆಗೆ ಹೋಲಿಕೆ ಮಾಡಿದ್ರೆ ಬೆಳಗ್ಗೆ ಹೊತ್ತು ಇವತ್ತು ಸ್ವಲ್ಪ ಕಡಿಮೆ ಇತ್ತು ಕೂಡ, ಮತ್ತೆ ಇದೀಗ ಪ್ರಯಾಣಿಕರ ದಟ್ಟಣೆ ಮತ್ತೆ ಹೆಚ್ಚಾಗಿರುವಂತದ್ದು. ಇಲ್ಲಿ ಒಂದು ಪ್ರಮುಖ ವಿಚಾರ ಏನಂದ್ರೆ, ನಿನ್ನೆಗೆ ಹೋಲಿಕೆ ಒಂದಿಷ್ಟು ಸ್ಪಷ್ಟತೆ ಕೊಡುವಂತಹ ಕೆಲಸವನ್ನು ಇನ್ನೂ ಕೂಡ ಇಂಡಿಗೋ ಕಡೆಯಿಂದ ಆಗಿಲ್ಲ. ಒಂದು ಕಡೆ ಪ್ರಯಾಣಿಕರಲ್ಲಿ ಗೊಂದಲ ಉಂಟಾದಂತಹ ಸಂದರ್ಭದಲ್ಲಿ ಮೊದಲಿಗೆ ಪ್ರಯಾಣಿಕರಿಗೆ ಸ್ಪಷ್ಟತೆಯನ್ನು ಕೊಡಬೇಕಾಗಿತ್ತು. ಉದಾಹರಣೆಗೆ ಈಗ ಯಾವುದೋ ಒಂದು ಮೆಟ್ರೋ 5 ನಿಮಿಷ ತಡವಾದ್ರೂ ಕೂಡ BMRC ಒಂದು ಸ್ಪಷ್ಟತೆಯನ್ನು ಕೊಡುತ್ತೆ, ವಿಷಾದವನ್ನು ವ್ಯಕ್ತಪಡಿಸುತ್ತೆ. ಈ ರೂಟ್ ನಲ್ಲಿ ಈ ರೀತಿ ಸಮಸ್ಯೆ ಆಗಿದೆ, ನೀವು ಪರ್ಯಾಯ ವ್ಯವಸ್ಥೆಯನ್ನು ಹುಡುಕಿ, ಇಲ್ಲ 10 ನಿಮಿಷದಲ್ಲಿ ನಮ್ಮ ಸರ್ವಿಸ್ ಮತ್ತೆ ಎಂದಿನಿಂದ ಓಡಾಡುತ್ತೆ ಅನ್ನೋ ಒಂದು ಸ್ಪಷ್ಟತೆ ಕೊಡುವಂತ ಒಂದು ಕೆಲಸ BMRC ಸಣ್ಣ ಪುಟ್ಟ ವಿಚಾರದಲ್ಲಿ ಮಾಡುತ್ತೆ. ಬಟ್ ಇಂಡಿಗೋದರು ಇಲ್ಲಿ ಮಾಡಿರುವಂತಹ ಎಡವಟ್ಟು ಏನಂದ್ರೆ, ಯಾವಾಗ ಇಷ್ಟು ದೊಡ್ಡ ಸಮಸ್ಯೆ ಆಗಿದ್ರು ಕೂಡ ಪ್ರಯಾಣಿಕರಿಗೆ ಒಂದು ಈ ರೀತಿಯ ಸಮಸ್ಯೆ ಆಗಿದೆ ಅನ್ನೋ ಒಂದು ಸ್ಪಷ್ಟತೆ ಕೊಡುವಂತ ಒಂದು ಕೆಲಸ ಆಗಿಲ್ಲ. ಜೊತೆಗೆ ಬುಕ್ಕಿಂಗ್ ಅನ್ನು ಇನ್ನೂ ಕೂಡ ಕ್ಲೋಸ್ ಮಾಡಿಲ್ಲ. ಆನ್ಲೈನ್ ಬುಕ್ಕಿಂಗ್ ಮತ್ತೆ ತಗೊಳ್ತಾ ಇದೆ. ಪ್ರಯಾಣಿಕರು ಇದರ ಅರಿವಿಲ್ಲದೆ ಇಲ್ಲಿ ವಿಮಾನ ಏರ್ಪೋರ್ಟ್ ಗೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಅವರು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಬಹುತೇಕರು ಕ್ಯೂ ನಿಂತಹ ಸಂದರ್ಭದಲ್ಲಿ, ಉದಾಹರಣೆಗೆ ಇವತ್ತು 11 ಗಂಟೆ ಫ್ಲೈಟ್ ಇದ್ದಂತಹ ಸಂದರ್ಭದಲ್ಲಿ ಬೆಳಿಗ್ಗೆಯಿಂದಲೂ ಕೂಡ ಕ್ಯೂ ನಿಂತಿರ್ತಾರೆ. ಬೆಳಿಗ್ಗೆ 11 ಗಂಟೆಗೆ ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತ. ಇಂಡಿಗೋದವರಿಗೆ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅನ್ನೋ ವಿಚಾರ ಗೊತ್ತಿದ್ರು ಕೂಡ ಅದನ್ನು ಪ್ರಯಾಣಿಕರಿಗೆ ಗಮನಕ್ಕೆ ತರುವಂತಹ ಒಂದು ಕೆಲಸ ಮಾಡಿದಂತಹ ಪರಿಣಾಮ ಇವತ್ತು ಇಲ್ಲಿ ಪ್ರಯಾಣಿಕರು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಇವರಿಗೆ ಯಾರು ಕೂಡ ಒಂದು ಸ್ಪಷ್ಟತೆ ಅಂತ ಕೊಡುವಂತಹ ಒಂದು ಕೆಲಸ ಆಗದಂತ ಹಿನ್ನೆಲೆ ಇನ್ನೂ ಕೂಡ ಗೊಂದಲದಲ್ಲೇ ಇದ್ದಾರೆ. ನಾಗೇಂದ್ರ ಬಾಬು, ಓಕೆ, ಈಗ ಸತಾರ ಅಲ್ಲಿ ಯಾರು ಪ್ರಯಾಣಿಕರನ್ನ ಮಾತಾಡಿಸುವಂಥ ಪ್ರಯತ್ನ ಏನಾದರೂ ಮಾಡ್ಬೋದಾ? ಅವರು ಯಾವತ್ತು ಟಿಕೆಟ್ ಬುಕ್ ಮಾಡ್ಕೊಂಡಿದ್ರು, ಅಥವಾ ಇವತ್ತು ಕ್ಯಾನ್ಸಲ್ ಆಗಿದ್ದು ಅವ್ರಿಗೆ ಗೊತ್ತಿತ್ತಾ ಇಲ್ವಾ, ಅಥವಾ ಎಷ್ಟು ದಿನದಿಂದ ಅವರು ಅಲ್ಲೇ ವೆಯ್ಟ್ ಮಾಡ್ತಾರೆ, ಯಾರನ್ನಾರು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ಬೋದಾ ಸತಾರ್? ಖಂಡಿತ ನಾಗೇಂದ್ರ ಬಾಬು, ಇಲ್ಲಿ ಒಂದಿಷ್ಟು ಪ್ರಯಾಣಿಕರಿದ್ದಾರೆ, ಅವ್ರನ್ನ ಮಾತನಾಡಿಸುವಂತಹ ಒಂದು ಪ್ರಯತ್ನ ಕೂಡ ಮಾಡ್ತೀನಿ. ಸರ್, ನೀವು ಎಷ್ಟು ದಿನದಿಂದ क्या प्रॉब्लम तो है, मेरा फ्लाइट तो कल था किया था, तो कल कैंसिल होके आज हुआ है. अभी भी डिले दिखा रहा है, कैंसिल तो नहीं हुआ, देखते हैं क्या होता है. बस इतना ही. थैंक यू. ಇಲ್ಲಿ ಪ್ರಯಾಣಿಕರಲ್ಲಿ ಒಂದಂತೂ ಗೊಂದಲ ಉಂಟಾಗಿದೆ. ಅಂದ್ರೆ ಅವರಿಗೆ ಇವತ್ತು ಕೂಡ ಮತ್ತೆ ನಮ್ಮ ಸಮಸ್ಯೆ ಬಗೆಹರಿತ ಅನ್ನೋದ್ರೆಲ್ಲ ಸ್ಪಷ್ಟತೆ ಇಲ್ಲ. ಜೊತೆಗೆ ನಾವೇನಾದ್ರೂ ಮಾತಾಡಿದ್ರೆ ಈ ಒಂದು ಸಂದರ್ಭ ಇಲ್ಲಿರುವಂತಹ ಅಧಿಕಾರಿಗಳು ಏನಾದ್ರೂ ವಿರೋಧ ವ್ಯಕ್ತಪಡಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ. ಅಂದ್ರೆ ಒಳಗಿನಿಂದ ಬರುವಂತಹ ಪ್ರಯಾಣಿಕರಿಗೆ ಯಾವುದೇ ರೀತಿಯ ಈ ಬಗ್ಗೆ ಮಾಧ್ಯಮಗಳು ಕೂಡ ಸರಿಯಾದ ರೀತಿಯಲ್ಲಿ ಸ್ಪಂದಿಸಲು ಕೂಡ ಇಲ್ಲಿ ಪ್ರಯಾಣಿಕರು ಕೂಡ ಹಿಂದೆಟ್ಟನ್ನು ಕೂಡ ಆಗ್ತಾ ಇದ್ದಾರೆ. ಅದೇ 2 ಕಾರಣ ಅಂದ್ರೆ, ಒಂದು, ಈ ಮಾಧ್ಯಮದ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಏನಾದ್ರೂ ನಿಮ್ಮ ಟೈಮ್ ನೀವೇ ಸ್ಪೆಂಡ್ ಮಾಡ್ತಾ ಇದ್ದೀರಾ, ಇಲ್ಲಿ ಇದರಿಂದ ನಿಮ್ಗೇನೆ ಸಮಸ್ಯೆ ಆಗುತ್ತಾ ಅನ್ನೋ ನಿಟ್ಟಿನಲ್ಲಿ ಕೂಡ ಪ್ರಯಾಣಿಕರಲ್ಲಿ ಒಂದು ರೀತಿಯಲ್ಲಿ ಗೊಂದಲ ಮೂಡಿಸುವಂತಹ ಒಂದು ಕೆಲಸ ಕೂಡ ಆಗ್ತಾ ಇದೆ. ಇಲ್ಲಿ ಮತ್ತೊಂದಿಷ್ಟು ಪ್ರಯಾಣಿಕರಿದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸಲು ಕೂಡ ಪ್ರಯತ್ನ ಬರ್ತಾ ಇದ್ದೀನಿ.
ಕೆಲವೊಂದಿಷ್ಟು ಜನ ಮಾತಾಡೋರು ಕೂಡ ಹಿಂದೆಟಾಗ್ತಾ ಇದ್ದಾರೆ. ಬಟ್ ನಾಗೇಂದ್ರ ಬಾಬು, ಇಲ್ಲಿ ಸಮಸ್ಯೆ ಇವತ್ತು ಮತ್ತೆ ಉಲ್ಬಣ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಕಳೆದ 3-4 ದಿನದಿಂದಲೂ ಕೂಡ ಇದು ಸಂಚಾರದಲ್ಲಿ ವ್ಯತ್ಯಯ ಆಗಿರೋದ್ರಿಂದ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಒಂದು ಮೆಸೇಜ್ ಹರಿದಾಡಿತ್ತು. ಇವತ್ತೆಲ್ಲಾ ರೀತಿಯ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದು ಸಂದೇಶ ಹರಿದಾಡಿತ್ತು. ಈ ಹಿನ್ನೆಲೆ ಇಲ್ಲಿಗೆ ಬರುವಂತಹ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ. ಯಾಕಂದ್ರೆ 4 ದಿನದಿಂದ ತಮ್ಮ ಸಂಚಾರವನ್ನು ಮೊಟಕುಗೊಳಿಸಿದಂತಹ ಪ್ರಯಾಣಿಕರು ಇವತ್ತು ಮತ್ತೆ ದೊಡ್ಡ ಮಟ್ಟದಲ್ಲಿ ಏರ್ಪೋರ್ಟ್ಗೆ ಬಂದಿದ್ದಾರೆ. ಬಟ್ ಏರ್ಪೋರ್ಟ್ ನಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಹೆಚ್ಚುವರಿ ವ್ಯವಸ್ಥೆ ಇವತ್ತು ಕೂಡ ಮಾಡಿಲ್ಲ. 2 ಕೌಂಟರ್ ಇದೆ, ಅದಕ್ಕೆ ಬೇಕಂತ ಪರ್ಯಾಯ ವ್ಯವಸ್ಥೆ ಕೂಡ ಆಗದಂತ ಹಿನ್ನೆಲೆ ಈಗ ಪ್ರಯಾಣಿಕರ ದಟ್ಟಣೆ ನಿಧಾನವಾಗಿ ಏರಿಕೆ ಆಗ್ತಾ ಇದೆ. ನಾಗೇಂದ್ರ ಬಾಬು, ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಈ ಕ್ಷಣದ ನ್ಯಾಷನಲ್ ಟಾಪ್ ಫೈನಲ್. ದೆಹಲಿ ಹೈದರಾಬಾದ್ ವಿಮಾನಕ್ಕೆ ಬಾಂಬ್ ಬೆದರಿಕೆ ಸಂದೇಶ ಬಂದಿದೆ. ಹೈದರಾಬಾದ್ಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನದಲ್ಲಿ ಬಾಂಬ್ ಇರುವುದಾಗಿ ಪೈಲಟ್ಗೆ ಸಂದೇಶ ಬಂದಿದ್ದು, ಬೆದರಿಕೆ ಬಳಿಕ ವಿಮಾನ ಸುರಕ್ಷಿತ ಲ್ಯಾಂಡಿಂಗ್ ಆಗಿದೆ. ದೇಶಾದ್ಯಂತ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಹಿನ್ನೆಲೆ ಪ್ರಯಾಣಿಕರ ದಟ್ಟಣೆ ನಿವಾರಿಸಲು ಹೆಚ್ಚುವರಿ ರೈಲುಗಳ ವ್ಯವಸ್ಥೆ ಮಾಡಲಾಗಿದೆ. ರೈಲ್ವೆ ಇಲಾಖೆಯಿಂದ ಹೆಚ್ಚುವರಿ 6 ರೈಲುಗಳು ಇವತ್ತು ಮತ್ತು ನಾಳೆ ವಿಶೇಷ ರೈಲುಗಳ ವ್ಯವಸ್ಥೆ ಇರಲಿದೆ ಅಂತ ಕೇಂದ್ರ ರೈಲ್ವೆ ಇಲಾಖೆ ತಿಳಿಸಿದೆ. ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯಕ್ಕೆ ಇಂಡಿಗೋ ಏರ್ಲೈನ್ಸ್ ಕ್ಷಮೆ ಯಾಚಿಸಿದೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಇಂಡಿಗೋ ಏರ್ಲೈನ್ಸ್ ಪೋಸ್ಟನ್ನು ಮಾಡಿದ್ದು, ದೇಶಾದ್ಯಂತ ವಿಮಾನ ಹಾರಾಟದಲ್ಲಿ ವ್ಯತ್ಯಯವಾಗಿರುವುದಕ್ಕೆ ಕ್ಷಮೆ ಕೋರಿದ್ದು, ಬುಕಿಂಗ್ ಹಣ ನಿಮಗೆ ವಾಪಸ್ ಮಾಡಲಾಗುವುದು. ಜೊತೆಗೆ ವಿಮಾನ ರದ್ದಾಗಿದ್ದರೆ ವಿಮಾನ ನಿಲ್ದಾಣಕ್ಕೆ ಬರಬೇಡಿ ಅಂತ ಪ್ರಯಾಣಿಕರಲ್ಲಿ ಇಂಡಿಗೋ ಏರ್ಲೈನ್ಸ್ ಮನವಿ ಮಾಡಿಕೊಂಡಿದೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ ಕಾಂಗ್ರೆಸ್ಗೆ ಕಗ್ಗಂಟಾಗಿ ಮಾರ್ಪಟ್ಟಿದೆ. ಇದೀಗ ಡಿಕೆ ಬ್ರದರ್ಸ್ಗೆ ದೆಹಲಿ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ಗೆ ದೇಣಿಗೆ ವಿಚಾರವಾಗಿ ಸ್ಪಷ್ಟನೆ ಕೇಳಿ ಡಿಸೆಂಬರ್ 19ರ ಒಳಗೆ ದಾಖಲೆ ಸಮೇತ ವಿಚಾರಣೆಗೆ ಹಾಜರಾಗಿ ಅಂತ ದೆಹಲಿ ಎಕನಾಮಿಕ್ ವಿಂಗ್ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ. ದೆಹಲಿಯಲ್ಲಿ ವಾಯು ಮಾಲಿನ್ಯ ಜನರ ಪ್ರಾಣ ಹಿಂಡುತ್ತಿದೆ. ದಿನೇ ದಿನೇ ಗಾಳಿ ವಿಷವಾಗುತ್ತಿದೆ. ಜೊತೆಗೆ ತಾಪಮಾನ ಕುಸಿತ ಜನರನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಮತ್ತಷ್ಟು ಸುದ್ದಿಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ನನ್ನ ಸಹೋದರಿಗೆ ಅಶ್ವಿನಿ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ಓವರ್ ಟು ಯು. ಥ್ಯಾಂಕ್ ಯು ನಾಗೇಂದ್ರ ಬಾಬು. ಈಗಾಗಲೇ ದೇಶಾದ್ಯಂತ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗಿದೆ. ಬೆಂಗಳೂರು ಮಾತ್ರ ಅಲ್ಲ, ದೇಶದ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಈ ವ್ಯತ್ಯಯ ಕಾಣಿಸ್ಕೊಂಡಿರೋದು. ಅನೇಕರು ಪರದಾಡ್ತಾ ಇದ್ದಾರೆ. ಬೇರೆ ಬೇರೆ ಕಡೆಗಳಿಗೆ ಹೋಗಬೇಕು, ಅಲ್ಲಿಂದ ವಾಪಸ್ ಬರಬೇಕು, ಅದು ಯಾವುದು ಕೂಡ ಸಾಧ್ಯ ಆಗ್ತಾ ಇಲ್ಲ. ಗುವಾಹಟಿ ಆಗಿರ್ಬೋದು, ಚೆನ್ನೈ, ಪುಣೆ ಸೇರಿದಂತೆ ಹಲವು ಕಡೆಗಳಲ್ಲಿ ಹಾರಾಟದಲ್ಲಿ ವ್ಯತ್ಯಯ ಆಗಿದೆ. ಇಂಡಿಗೋ ಅವ್ಯವಸ್ಥೆಯ ವಿರುದ್ಧ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿ ವ್ಯತ್ಯಯ ಆಗೋದಾದ್ರೆ ಮೊದಲೇ ಇನ್ಫಾರ್ಮೇಶನ್ ಕೊಡಬೇಕಿತ್ತು, ಅಥವಾ ಕ್ಯಾನ್ಸಲ್ ಆಗುವಂಥ ಕನ್ಫರ್ಮೇಷನ್ ಆದರೂ ಕೊಡಬೇಕಿತ್ತು. ಅದ್ಯಾವುದನ್ನು ಕೊಟ್ಟಿಲ್ಲ ಇಂಡಿಗೋ ಸಂಸ್ಥೆ. ಲಗೇಜ್ ಸಮೇತ ಏರ್ಪೋರ್ಟ್ನಲ್ಲೇ ಕಾಯ್ತಾ ಇದ್ದಾರೆ ಜನರು. ಬುಕಿಂಗ್ ಆಗಿದೆ, ಫ್ಲೈಟ್ಸ್ ಇಲ್ಲ, ಕ್ಯಾನ್ಸಲ್ ಆಯ್ತಾ ಅಥವಾ ಬೇರೆ ಫ್ಲೈಟ್ ಮಾಡೋದಕ್ಕೆ ರಿಟರ್ನ್ ಬರುತ್ತಾ, ಇದ್ಯಾವುದು ಕೂಡ ಗೊತ್ತಿಲ್ಲದೆ ಪಾಪ ಅವ್ರು ಕಾಯ್ತಾ ಇದ್ದಾರೆ. ಆದರೆ ಖಾಸಗಿ ಬಸ್ಗಳಿಗೆ ಏನು ಮಾಡ್ತಾ ಇದೆ ಅಂತಂದರೆ ಇದನ್ನೇ ಬಂಡವಾಳವಾಗಿ ಮಾಡ್ಕೊಳ್ತಾ ಇದೆ. ವಿಮಾನ ವ್ಯತ್ಯಯ ಆಗಿರುವಂಥ ಹಿನ್ನೆಲೆಯಲ್ಲಿ ಖಾಸಗಿ ಬಸ್ಗಳಿಂದ ವಸೂಲಿ ಮಾಡಲಾಗ್ತಾ ಇದೆ. ಫ್ಲೈಟ್ ಇಲ್ಲ ಅಂತಂದರೆ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇರೋರು, ಎಮರ್ಜೆನ್ಸಿ ಇರೋರು ಬೇರೆ ಮಾರ್ಗಗಳನ್ನು ಅನುಸರಿಸ್ತಾರೆ. ಅದು ಟ್ರೈನ್ ಮೂಲಕ ಆಗಿರ್ಬೋದು ಅಥವಾ ಬಸ್ನಲ್ಲಿ ಸಂಚಾರ ಮಾಡಬೇಕಾದಂಥ ಪರಿಸ್ಥಿತಿ ಉಂಟಾಗುತ್ತೆ. ಆದರೆ ಈ ಬಸ್ಸಲ್ಲಿ ಹೋಗಬೇಕಾದಂಥ ಸಂದರ್ಭದಲ್ಲಿ ಖಾಸಗಿ ಬಸ್ ಈ ಹಿಂದೆ ಎಷ್ಟು ಪ್ರೈಸ್ ಇತ್ತು ಅದಕ್ಕಿಂತ 1 to 3 ಪ್ರೈಸ್ ಈಗ ಚಾರ್ಜ್ ಮಾಡ್ತಾ ಇದ್ದಾರೆ ಅವರು ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಫ್ಲೈಟ್ಸ್ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಇದೇ ಪರಿಸ್ಥಿತಿಯನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಈ ಖಾಸಗಿ ಬಸ್ನವರು. ಖಾಸಗಿ ಬಸ್ಗಳಿಂದ ವಸೂಲಿ ಮಾಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೀಗ ಲಭ್ಯವಾಗ್ತಾ ಇರೋದು. ಫ್ಲೈಟ್ಸ್ ಕ್ಯಾನ್ಸಲ್ ಆಯಿತು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಜನ ಟ್ರೈನ್ ಮೂಲಕ ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅಲ್ಲೂ ಕೂಡ ಟಿಕೆಟ್ಗಳು ಸಿಗ್ತಾ ಇಲ್ಲ. ಸರಿ, ಅದನ್ನು ಬಿಟ್ಟರೆ ಬಸ್ಗಳಲ್ಲಿ ಹೋಗಬೇಕು. ಈ ಪ್ರೈವೇಟ್ ಬಸ್ಗಳಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಅದರ ಚಾರ್ಜಸ್ ನೋಡಿದ್ರೆ ಆಲ್ಮೋಸ್ಟ್ ಈ ಫ್ಲೈಟ್ ಚಾರ್ಜಸ್ ಇದ್ದಂಗೆ ಇದೆ. ಹಾಗಾಗಿ ಪ್ರಯಾಣಿಕರಿಗೆ ಒಂದಲ್ಲ ಎರಡಲ್ಲ ಎಲ್ಲ ರೀತಿಯಲ್ಲೂ ತೊಂದರೆ ಆಗ್ತಾ ಇದೆ. ಒಂದು ಕಡೆಯಿಂದ ಇಂಡಿಗೋದಿಂದ ಕನ್ಫರ್ಮೇಷನ್ ಬರ್ತಾ ಇಲ್ಲ. ಈಗಾಗಲೇ ಕ್ಷಮೆ ಕೇಳಿದ್ದಾರೆ, ಹೌದು. ಅದರ ಜೊತೆಯಲ್ಲಿ ಮುಂದಿನ ದಿನಗಳಿಂದ ಅಂದರೆ ಎಲ್ಲವೂ ಸರಿ ಹೋಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಯಾವಾಗ ಸರಿ ಹೋಗುತ್ತೆ, ಆ್ಯಕ್ಚುಲ್ ಆಗಿ ಆವತ್ತಿಂದ ಸರಿ ಹೋಗುತ್ತಾ ಅನ್ನುವಂಥ 100% ಕನ್ಫರ್ಮೇಷನ್ನ ಇನ್ನೂ ಕೂಡ ಇಂಡಿಗೋ ಸಂಸ್ಥೆ ಕೊಟ್ಟಿಲ್ಲ. ಇದರಿಂದ ಒಂದು ರೀತಿಯಲ್ಲಿ ಅವ್ರಿಗೂ ಕೂಡ ಆತಂಕ. ಜೊತೆಲಿ ಟಿಕೆಟ್ ಈಗಾಗಲೇ ಬುಕ್ ಮಾಡಿದಂಥವ್ರು ಅಲ್ಲೇ ಕಾಯ್ತಾ ಇದ್ದಾರೆ.
ಎಲ್ಲಾದರೂ ಸರಿಯಾಗಿ ಸಿಬ್ಬಂದಿ ಕೊರತೆಯನ್ನು ನೀಗಿಸಿ ಎಲ್ಲವೂ ಸರಿ ಹೋದಂತಹ ಸಂದರ್ಭದಲ್ಲಿ ಇದು ಸರಿ ಹೋಗಬಹುದು, ಮತ್ತೆ ಆರಂಭ ಆಗಬಹುದು ಅನ್ನುವಂಥ ಒಂದು ರೀತಿಯಲ್ಲಿ ಯೋಚನೆಯನ್ನು ಇಟ್ಕೊಂಡು ಕಾಯ್ತಾ ಇರೋರು ಅನೇಕರಾದರೆ, ಮತ್ತೊಂದು ಕಡೆಯಲ್ಲಿ ಬಸ್ಸಲ್ಲೂ ಹೋಗೋದಕ್ಕಾಗದೆ ಸಾಕಷ್ಟು ಜನ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತಾರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸತಾರ್, ಗಮನಿಸ್ತಾ ಇದ್ದೀವಿ ಈಗಾಗಲೇ ಫ್ಲೈಟ್ ಬುಕ್ ಮಾಡ್ಕೊಂಡಿರೋರ ಪರಿಸ್ಥಿತಿ ಹೇಳುತ್ತಿರೋದಾಗಿದೆ. ಯಾಕಂದರೆ ಬಸ್ಸಲ್ಲಿ ಹೋಗೋಣ, ಟ್ರೈನಲ್ಲಿ ಹೋಗೋಣ ಅಂತಂದ್ರೂ ಅದು ಸಾಧ್ಯ ಆಗ್ತಾ ಇಲ್ಲ. ಯಾವ ಬದಲಿ ಮಾರ್ಗಗಳನ್ನು ಈಗ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ, ಯಾವ ರೀತಿ ವಾಪಸ್ ಹೋಗುವಂಥವ್ರು ಅಥವಾ ಬರುವಂಥವ್ರು ಏನು ಮಾಡ್ಕೊಳ್ತಾ ಇದ್ದಾರೆ ಬದಲಿ ವ್ಯವಸ್ಥೆ ಅಂತ? ಅಶ್ವಿನಿ, ಪ್ರಯಾಣಿಕರ ಪರದಾಟ ಇವತ್ತು ಕೂಡ ಮುಂದುವರಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಅನ್ಯ ರಾಜ್ಯ ಅಂದ್ರೆ ಕೇರಳಕ್ಕೆ ಹೋಗಬೇಕಾದವರು ಈಗ ಇವತ್ತು ಏರ್ಪೋರ್ಟ್ನಿಂದ ಬಂದು ಸ್ಯಾಟಲೈಟ್ ಮೂಲಕ ಮತ್ತೆ ಬಸ್ಗಳ ಮೂಲಕ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದಾರೆ. ಇನ್ನು ಹೊರದೇಶದಿಂದ ಬಂದವರು ಗೋವಾಗೆ ಹೋಗಬೇಕಾದವರು ಕೂಡ ಇದೀಗ ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಕ್ಯೂ ನಿಂತಿರುವಂತಹ ಸಂದರ್ಭ ಬಂದೋಗಿದೆ. ಅದಕ್ಕೆ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಡಿಪಾರ್ಚರ್ 3 ಹಾಗೂ 4 ಅಲ್ಲಿ ಪ್ರಯಾಣಿಕರ ದಟ್ಟಣೆ ಮತ್ತೆ ಹೆಚ್ಚಾಗಿರುವಂತದ್ದು. ಈಗ ಯಾವ್ದಾದ್ರು ಶಿವಮೊಗ್ಗ ಅಥವಾ ಈ ಭಾಗಕ್ಕೆ ಅಂದ್ರೆ ಬೆಂಗಳೂರು ಏರ್ಪೋರ್ಟ್ ಒಂದು ಇಲ್ಲಿಂದ ಶಿವಮೊಗ್ಗ ಅಥವಾ ಬೇರೆ ಬೇರೆ ಭಾಗಕ್ಕೆ ಹೋಗಬೇಕಾದ್ರೆ ಫ್ಲೈಟ್ ಕ್ಯಾನ್ಸಲ್ ಆದಂತಹ ಸಂದರ್ಭದಲ್ಲಿ ಅವರು ಏನ ಮಾಡ್ತಾ ಇದ್ದಾರೆ ಅಂದ್ರೆ ಬದಲಿ ಪರ್ಯಾಯ ವ್ಯವಸ್ಥೆಯಿಂದ ಬಸ್ಗಳ ಮೂಲಕ ಹೋಗ್ತಾ ಇದ್ದಾರೆ. ಬಟ್ ಬೇರೆ ಕಡೆ ಹೋಗ್ಬೇಕಾದ್ರು, ಉದಾಹರಣೆಗೆ ಅಯೋಧ್ಯೆಗೆ ಹೋಗ್ಬೇಕಾಗಿರ್ಬೋದು, ಗೋವಾ ಹೋಗ್ಬೇಕಾಗಿರ್ಬೋದು ಅಥವಾ ಬೇರೆ ಬೇರೆ ರಾಜ್ಯಕ್ಕೆ ಹೋಗಬೇಕಾದವರು ಇನ್ನೂ ಕೂಡ ಕ್ಯೂ ಅಲ್ಲಿ ನಿಂತಿದ್ದಾರೆ. ಇಲ್ಲಿ ಒಂದಿಷ್ಟು ಪ್ರಯಾಣಿಕರಿದ್ದಾರೆ, ಅವ್ರನ್ನು ಕೂಡ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ನೀವೆಲ್ಲ ಹೋಗ್ಬೇಕಾಗಿತ್ತು? ನಾವು ಅಯೋಧ್ಯೆಗೆ ಹೋಗ್ಬೇಕು. ಅಯೋಧ್ಯೆಗೆ ಈಗ ಬೆಳಗ್ಗೆ 11:20ಕ್ಕೆ ಫ್ಲೈಟ್ ಇತ್ತು. ಮೈಸೂರಿಂದ ಬಂದಿದ್ದೀವಿ. ನಮ್ಮ ಫ್ಲೈಟ್ ಇದೆಯಾ ಇಲ್ವಾ ಅಂತ ಇನ್ನೂ ಗೊತ್ತಿಲ್ಲ ಕ್ಲಿಯರ್ ಆಗಿ. ಇಲ್ಲ, ಬೋರ್ಡಲ್ಲಿ ಮೆಸೇಜ್ ಇತ್ತು ಬೆಳಗ್ಗೆ, ಬಟ್ ಇಲ್ಲಿ ಬಂದ್ಮೇಲೆ ನೋಡ್ಬೇಕು ಇವಾಗ ಇದೆಯಾ ಇಲ್ವಾ ಅಂತ. ಬೆಳಗ್ಗೆ ಹೇಳಿದ್ರೆ ನಮಗೆ ಗೊತ್ತಾಗ್ತಿತ್ತು, ಅವಾಗ ಕ್ಲಿಯರ್ ಆಗಿ ಏನೂ ಹೇಳಿರಲಿಲ್ಲ. ಏನಿಲ್ಲ, ಕ್ಯೂ ನಿಂತಿದ್ದೀವಿ. ಯಾಕೆಂದ್ರೆ 12 ಗಂಟೆ ತನಕ ಒಳಗೆ ಬಿಡ್ತೀವಿ ಅಂತಾರೆ. ಅವ್ರ ಹತ್ರ ಲಿಸ್ಟ್ ಇರುತ್ತಾ ಗೊತ್ತಿಲ್ಲ, ಅದನ್ನ ಯಾಕೆ ಇಲ್ಲಿ ಹಾಕ್ತಾ ಇಲ್ಲ ಅಂತ ಗೊತ್ತಿಲ್ಲ. ಡಿಸ್ಪ್ಲೇಲಿ ಏನಿಲ್ಲ, ಅದೇ ಡಿಸ್ಪ್ಲೇ ಬರ್ತಾ ಇದೆ ಅವಾಗಿಂದ. ಹೌದು, ಇಲ್ಲ ನಾವು ಮೈಸೂರಿಂದ ಸಮಸ್ಯೆ ಏನಾಗಿದೆ ಅನ್ನೋದನ್ನು ಕೂಡ ತೋರಿಸ್ತಾ ಹೋಗ್ತೀನಿ ನಿಮ್ಗೆ. ಇಲ್ಲಿ ಡಿಸ್ಪ್ಲೇ ಇದೆ, ಅಂದ್ರೆ ಫ್ಲೈಟ್ ಎಷ್ಟೊತ್ತಿಗೆ ಇರುತ್ತೆ, ಏನಿದೆ, ಅದು ಇರುತ್ತಾ ಇಲ್ವಾ, ಕ್ಯಾನ್ಸಲ್ ಆಗಿದೆಯಾ, ಎಷ್ಟು ಟೇಕಪ್ ಆಗಿದೆ ಅನ್ನೋದ್ರ ಸಂಬಂಧಪಟ್ಟ ಹಾಗೆ ಒಂದು ಡಿಸ್ಪ್ಲೇ ಹಾಕಿದ್ದಾರೆ. ಬಟ್ ಇದರಲ್ಲೂ ಕೂಡ ಅವರು ಅಪ್ಡೇಟ್ ಮಾಡಿ ಬೆಳಿಗ್ಗೆಯಿಂದಲೇ ಏನು ಹೋಗ್ತಿದೆ ಅದೇ ಹೋಗ್ತಾ ಇದೆ. ಈಗ 11 ಗಂಟೆ ಫ್ಲೈಟ್ ಇದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ತುಂಬಾ ಜನ ಪ್ರಯಾಣಿಕರ ಕನ್ಫರ್ಮೇಶನ್ ಇಲ್ಲದಂತಹ ಕಾರಣಕ್ಕಾಗಿ ಅವರು ಕ್ಯೂ ಅಲ್ಲಿ ನಿಂತಿದ್ದಾರೆ. ಮಧ್ಯಾಹ್ನ ತನಕ ಕ್ಯೂ ನಿಲ್ತಾರೆ. ಇನ್ನೇನು ಒಳಗಡೆ ಎಂಟ್ರಿ ಆದಂತಹ ಸಂದರ್ಭದಲ್ಲಿ ಫ್ಲೈಟ್ ಕ್ಯಾನ್ಸಲ್ ಅಂತ ಅಂತಾರೆ. ಇದರಿಂದ ಪ್ರಯಾಣಿಕರು ಆಕ್ರೋಶಿತರಾಗ್ತಾ ಇರುವಂತದ್ದು. ಒಂದು ಕಡೆ ಅವರಿಗೆ ಫ್ಲೈಟ್ ಡಿಲೇ ಆಗಿರುವಂತಹ ಒಂದು ಸಿಟ್ಟಾದ್ರೆ, ಮತ್ತೊಂದು ಕಡೆಯಲ್ಲಿ ಸರಿಯಾಗಿ ಇನ್ಫಾರ್ಮೇಶನ್ ಕೊಡದೆ 5-6 ಗಂಟೆಗಳ ಕಾಲ ನಮ್ಮನ್ನು ನಿಲ್ಲಿಸಿ ಕಾಯಿಸಿ ತದನಂತರದಲ್ಲಿ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅನ್ನೋ ವಿಚಾರ ಮುಂದಿಟ್ಟಾಗ ಸಹಜವಾಗಿಯೇ ಪ್ರಯಾಣಿಕರು ಆಕ್ರೋಶಿತರಾಗ್ತಾ ಇದ್ದಾರೆ. ಇದೇ ಕಾರಣಕ್ಕೆ ನಿನ್ನೆಯಿಂದಲೂ ಕೂಡ ಇಲ್ಲಿರುವಂತಹ ಪ್ರಯಾಣಿಕರು ಆಕ್ರೋಶಿತರಾದಂತಹ ಹಿನ್ನೆಲೆ ಇವತ್ತು ಇಲ್ಲಿ ಹೆಚ್ಚುವರಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡುವಂತಹ ಒಂದು ಕೆಲಸ ಆಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇವರು ಹೆಚ್ಚುವರಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದಾರೆ ವಿನಃ ಪ್ರಯಾಣಿಕರಿಗೆ ಅನುಕೂಲಕ್ಕೆ ತಕ್ಕಂತೆ ಹೆಚ್ಚುವರಿಯಾಗಿರುವಂತಹ ಕೌಂಟರ್ ವ್ಯವಸ್ಥೆಯನ್ನು ಮಾಡಿದಂತಹ ಪರಿಣಾಮ ಇವತ್ತು ಕೂಡ ಪ್ರಯಾಣಿಕರು ಇಲ್ಲಿ ಒದ್ದಾಡುವಂತಹ ಸನ್ನಿವೇಶ ಸೃಷ್ಟಿಯಾಗಿದೆ. ಅಶ್ವಿನಿ. ರೈಟ್ ಸತಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಈ ನ್ಯಾಷನಲ್ ಹೆರಾಲ್ಡ್ ಕೇಸ್ಗೆ ಸಂಬಂಧಪಟ್ಟಂತೆ ಡಿಕೆ ಬ್ರದರ್ಸ್ಗೆ ಈಗಾಗಲೇ ನೋಟಿಸ್ ಅನ್ನ ನೀಡಲಾಗಿದೆ. ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಇಬ್ಬರಿಗೂ ಕೂಡ ಈಗ ನೋಟಿಸ್ ಜಾರಿ ಮಾಡಲಾಗಿದೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ. ವಿಚಾರಣೆಗೆ ಹಾಜರಾಗುವ ಮೊದಲು ಈ ಟ್ರಾನ್ಸ್ಫರ್ ಆಗಿದೆಯಲ್ಲ, ಆ ದುಡ್ಡಿನ ಬಗ್ಗೆ ಮಾಹಿತಿ ಕೊಡಬೇಕು, ಅದರ ಮೂಲದ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಹೇಳಿದ್ದಾರೆ. ದೇಣಿಗೆಯನ್ನ ಕೊಟ್ಟಿದ್ದಾರೆ ಯಂಗ್ ಇಂಡಿಯಾ ಕಂಪನಿಗೆ. ರಾಹುಲ್ ಒಡೆತನದ ಯಂಗ್ ಇಂಡಿಯಾ ಕಂಪನಿಗೆ ದೇಣಿಗೆಯಾಗಿ 50 ಲಕ್ಷ ರೂಪಾಯಿಯನ್ನ ಕೊಟ್ಟಿದ್ದಾರೆ. ಆ ವಿಚಾರವಾಗಿ ಈಗ ಸ್ಪಷ್ಟನೆಯನ್ನ ಕೇಳಿದ್ದಾರೆ. ದೆಹಲಿ ಎಕನಾಮಿಕ್ ವಿಂಗ್ ಪೊಲೀಸರಿಂದ ನೋಟಿಸ್ ಜಾರಿ ಮಾಡಲಾಗಿದೆ. ಡಿಕೆ ಬ್ರದರ್ಸ್ ನೀಡಿರುವಂತಹ 50 ಲಕ್ಷ ಹಣದ ಮೂಲದ ಬಗ್ಗೆ ಪ್ರಶ್ನೆಗಳನ್ನ ಮಾಡಿದ್ದಾರೆ. ಜೊತೆಗೆ ಡಿಸೆಂಬರ್ 19ರ ಒಳಗೆ ದಾಖಲೆ ಸಮೇತರಾಗಿ ವಿಚಾರಣೆಗೆ ಹಾಜರಾಗಿ ಅಂತ ದೆಹಲಿ ಪೊಲೀಸರು ಈಗ ಡಿಕೆ ಬ್ರದರ್ಸ್ಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ವೈಯಕ್ತಿಕವಾಗಿ 50 ಲಕ್ಷ ದೇಣಿಗೆಯನ್ನ ಯಂಗ್ ಇಂಡಿಯಾ ಕಂಪನಿಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಆ ಯಂಗ್ ಇಂಡಿಯಾ ಕಂಪನಿಯಿಂದ ಬೇರೆ ಎಲ್ಲೆಲ್ಲಿ ಹೋಯಿತು ಅನ್ನುವಂಥದ್ದನ್ನು ಕೂಡ ಈಗ ತನಿಖೆ ಮಾಡಲಾಗ್ತಾ ಇದೆ. ಅದರ ಜೊತೆಯಲ್ಲಿ ಈ 50 ಲಕ್ಷ ಕಳುಹಿಸಿರುವಂತಹ ಮೂಲ ಯಾವುದು ಅನ್ನುವಂಥದ್ದನ್ನ ಇಲ್ಲಿ ಪ್ರೂವ್ ಮಾಡ್ಕೊಳ್ಬೇಕಾಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಡೀಟೇಲ್ಸ್ ಅನ್ನ ಈಗ ಪೊಲೀಸರು ಕೇಳಿದ್ದಾರೆ ಅನ್ನುವಂಥ ಮಾಹಿತಿ. ಅದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ.
ಹನುಮಂತು, ನ್ಯಾಷನಲ್ ಹೆರಾಲ್ಡ್ ಕೇಸ್ ಈಗ DK ಬ್ರದರ್ಸ್ ಬುಡಕ್ಕೆ ಬಂದಿದೆ. ಈಗ ಒಂದು ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೆ ಉತ್ತರವನ್ನ ಕೊಡಬೇಕು, ಜೊತೆಗೆ 50 ಲಕ್ಷಕ್ಕೆ ಯಾವ ಮೂಲ ಅನ್ನುವಂಥದ್ದನ್ನು ಕೂಡ ತೋರಿಸ್ಕೊಡ್ಬೇಕು, ಜೊತೆಗೆ ವಿಚಾರಣೆಗೂ ಕೂಡ ಹಾಜರಾಗಬೇಕಾಗತ್ತಾ? ಏನೇನು ಮಾಹಿತಿ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹನುಮಂತು? ಅಶ್ವಿನಿ, ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ವಿಚಾರಕ್ಕೇನು ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಏನಿದೆ, ಆ ಪ್ರಕರಣದಲ್ಲಿ ತನಿಖೆ ಶುರುವಾಗಿದೆ. ತನಿಖೆಯ ಭಾಗವಾಗಿ ಈಗ DCM DK ಶಿವಕುಮಾರ್ ಹಾಗೂ ಮಾಜಿ ಸಂಸದ DK ಶಿವಕುಮಾರ್ ಅವರ ಸಹೋದರ DK ಸುರೇಶ್ ಅವರಿಗೆ ಕೂಡ ನೋಟಿಸನ್ನು ಕೊಡಲಾಗಿದೆ. ಇಲ್ಲಿ ಪ್ರಮುಖವಾಗಿ ಈ ಹಿಂದೆ ED ನೋಟಿಸ್ ಕೊಡೋಕ್ಕಿಂತ ಮುಂಚೆ ಒಂದಷ್ಟು ತನ್ನ ಆರೋಪ ಪಟ್ಟಿಯಲ್ಲಿ ಉಲ್ಲೇಖ ಮಾಡಿದ್ದೇನಂತಂದು ಹೇಳಿದ್ರೆ, ವೈಯಕ್ತಿಕವಾಗಿ DCM DK ಶಿವಕುಮಾರ್ ಅವರು 25 ಲಕ್ಷ ಮತ್ತು DK ಸುರೇಶ್ ಅವರು ಒಂದಿಷ್ಟು 25 ಲಕ್ಷ, ಜೊತೆಗೆ ಟ್ರಸ್ಟಿಂದ 2 ಕೋಟಿ ರೂಪಾಯಿಗಳನ್ನ ಕೊಡಲಾಗಿದೆ ಅನ್ನುವಂಥ ಆರೋಪ ಪಟ್ಟಿಯಲ್ಲಿ ಉಲ್ಲೇಖ ಆಗಿತ್ತು. ಈ ಒಂದು ಈಗ ನೋಟಿಸ್ ಕೊಟ್ಟಿರುವಂಥ ವಿಚಾರ ಏನಂತಂದು ಹೇಳಿದ್ರೆ, ಹಣವನ್ನು ಯಾವ ಮೂಲದಿಂದ ಹಾಕಿದ್ರು, ಆ ಹಣದ ಮೂಲ ಯಾವುದು, ಜೊತೆಗೆ ಹಣ ಹಾಕಲಿಕ್ಕೆ ಯಾರು ಸೂಚನೆಯನ್ನು ಕೊಟ್ಟಿದ್ರು, ಮತ್ತು ಹಾಕಿರೋ ಹಣವನ್ನು ಎಲ್ಲಿ ಬಳಕೆ ಮಾಡಲಾಯಿತು, ಹೇಗೆ ಬಳಕೆ ಮಾಡಲಾಯಿತು ಅನ್ನೋಂಥ ಒಂದಷ್ಟು ವಿವರಗಳನ್ನು ಪಡೆಯುವಂಥ ಸಾಧ್ಯತೆ ಇದೆ. ಹೀಗಾಗಿನೇ DCM DK ಶಿವಕುಮಾರ್ ಮತ್ತು DK ಸುರೇಶ್ ಅವರಿಗೂ ಕೂಡ ನೋಟಿಸ್ ನೀಡಲಾಗಿದೆ. ಇದರಲ್ಲಿ ಮೊದಲಿಂದನೂ ಕೂಡ ತನಿಖೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮತ್ತೊಂದು ಕಡೆಗೆ ಯಾವ ಸ್ವರೂಪದಲ್ಲೂ ಕೂಡ ಹಣವನ್ನು ಕೊಡಲಾಗಿದೆ ಅನ್ನುವಂಥ ಒಂದಷ್ಟು ಮಾಹಿತಿ ಕಲೆ ಹಾಕಲಿಕ್ಕೆ ಈಗ ED ನೋಟಿಸನ್ನು ಕೊಟ್ಟಿದೆ. ಈ ED ನೋಟಿಸ್ಗೆ DCM DK ಶಿವಕುಮಾರ್ ಅವರು ಮತ್ತು DK ಸುರೇಶ್ ಅವರು ಯಾವಾಗ ತನಿಖೆಗೆ ಹಾಜರಾಗ್ತಾರೆ, ಯಾವಾಗ ಮಾಹಿತಿ ಕೊಡ್ತಾರೆ ಅನ್ನೋಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಒಂದಷ್ಟು ಇಲ್ಲಿಯ ರಾಜಕೀಯ ವಿದ್ಯಮಾನಗಳ ನಡುವೆ DCM DK ಶಿವಕುಮಾರ್ ಅವರಿಗೆ ನೋಟಿಸ್ ಅಂತ ಕೊಟ್ಟಿರುವಂಥ ವಿಚಾರಕ್ಕೆ ಎಲ್ಲೋ ಒಂದು ಕಡೆಗೆ ಮತ್ತಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗಿರುವಂಥದ್ದು. ಅಶ್ವಿನಿ. ರೈಟ್ ಹನುಮಂತು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಶತಾಯ ಗತಾಯ ಸಿಎಂ ಪಟ್ಟ ಅಲಂಕರಿಸೋಕೆ DK ಶಿವಕುಮಾರ್ ಶತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಆಪ್ತ ಸತೀಶ್ ಜಾರಕಿಹೊಳಿಗೆ ಈಗ ಬಂಡೆ ಗಾಳವನ್ನ ಹಾಕಿದ್ದು 2 ಬಾರಿ ಪ್ರತ್ಯೇಕವಾಗಿ ಚರ್ಚೆ ಕೂಡ ಮಾಡಿದ್ದಾರೆ. ಆದರೆ DKಶಿಗೆ ಸಾಹುಕಾರ್ ಸಾಥ್ ಕೊಡ್ತಾರಾ ಅನ್ನೋದೇ ಈಗ ಯಕ್ಷ ಪ್ರಶ್ನೆಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ವರದಿಯೊಂದಿದೆ, ನೋಡ್ಕೊಂಬನ್ನಿ. ಸಿಎಂ ಕುರ್ಚಿ ಕಾಳಗಕ್ಕೆ ಮೇಲ್ನೋಟಕ್ಕಷ್ಟೇ ಬ್ರೇಕ್ ಬಿದ್ದಿದೆ. ಆದ್ರೆ ಒಳಗೊಳಗೆ ಪವರ್ ಶೇರಿಂಗ್ ಕಿಚ್ಚು ದಗದಗಿಸ್ತಾ ಇದೆ. DCM DK ಶಿವಕುಮಾರ್ ಪರ ಈಗ ಮಠಾಧೀಶರು ಅಖಾಡಕ್ಕಿಳಿದಿದ್ದಾರೆ. ಗದ್ದುಗೆ ಗುತ್ತಾಟದಲ್ಲಿ ಕನಕಪುರ ಬಂಡೆ ಪರ ಅತಿ ಹಿಂದುಳಿದ ಮಠಗಳ ಸ್ವಾಮೀಜಿಗಳು ರಂಗಪ್ರವೇಶ ಮಾಡಿದ್ದಾರೆ. ನಮ್ಮ ಹಿಂದುಳಿದ ವರ್ಗದ ಮಠಾಧಿಪತಿಗಳ ವತಿಯಿಂದನೂ ಮತ್ತು ನಾನು ವೈಯಕ್ತಿಕ ವಿಶ್ವಕರ್ಮ ಸಮಾಜದ ಒಬ್ಬ ಸ್ವಾಮೀಜಿಯಾಗಿ ಕೂಡ ಹೇಳೋದೇನಪ್ಪ ಅಂತಂದ್ರೆ, DK ಶಿವಕುಮಾರ್ ಸರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು. DKಶಿಗೆ ಸಿಎಂ ಪಟ್ಟ ನೀಡುವಂತೆ ಮಠಾಧೀಶರ ಪಟ್ಟು. ಬಂಡೆ ಪರ ನಿಂತ ಅತಿ ಹಿಂದುಳಿದ ಮಠಗಳ ಶ್ರೀಗಳು. ನಿನ್ನೆ DCM DK ಶಿವಕುಮಾರ್ ನಿವಾಸಕ್ಕೆ ಅತಿ ಹಿಂದುಳಿದ ವರ್ಗಗಳ ಸ್ವಾಮೀಜಿಗಳು ಭೇಟಿ ನೀಡಿ ಬೆಂಬಲವನ್ನ ಸೂಚಿಸಿದ್ದಾರೆ. ಪ್ರಣವಾನಂದ ಶ್ರೀಗಳ ನೇತೃತ್ವದಲ್ಲಿ ಹಲವು ಸ್ವಾಮೀಜಿಗಳು ತೆರಳಿ DKಶಿಗೆ ಅಭಯ ನೀಡಿದ್ದಾರೆ. ಬಂಡೆ ಭೇಟಿ ಬಳಿಕ ಮಾತನಾಡಿದಂತಹ ಶ್ರೀಗಳು DK ಶಿವಕುಮಾರ್ ಅವರನ್ನ ಸಿಎಂ ಮಾಡುವಂತೆ ಆಗ್ರಹಿಸಿದ್ದಾರೆ. ಪಾಪ DK ಶಿವಕುಮಾರ್ ಹೂವಂತ ಮನುಷ್ಯ, ಒಂದು ಹೃದಯದ ನೈರ್ಮಲ್ಯ ಇರತಕ್ಕಂಥ ಒಬ್ಬ ವ್ಯಕ್ತಿ. ಆ ವ್ಯಕ್ತಿಯೂ ಕೂಡ ಹಾಗೆ ಒಂದು ಸಲ ಹಾಗೆ ನೋಡಿ ನಾವು ಅನುಭವಿಸಿ ನೋಡಿದ ಮೇಲೆ ಮುಂದೆ ಬೇಕಾದರೆ ಮತ್ತೊಂದು ಚೇಂಜ್ ಮಾಡತಕ್ಕಂಥದ್ದು ಮಾಡ್ಬೋದಲ್ಲ. ಒಂದು ಚಾನ್ಸು ಕೊಟ್ಟು ನೋಡುವ. ಅದು ಅವರು ಸುಮ್ಮನೆ ಕೇಳ್ತಾ ಇಲ್ಲ, ಬಹಳಷ್ಟು ಕಷ್ಟಪಟ್ಟಿದ್ದಾರೆ, ಅದು ದುಡಿದಿದ್ದಾರೆ, ಅದಕ್ಕೆ ಕೂಲಿ ಕೊಡಬೇಕು. ಸತೀಶ್ ಜಾರಕಿಹೊಳಿಗೆ ಕನಕಪುರ ಬಂಡೆ ಗಾಳ. ಶತಾಯಗತಾಯವಾಗಿ ಸಿಎಂ ಪಟ್ಟ ಅಲಂಕರಿಸೋಕೆ DKಶಿ ಶತಪ್ರಯತ್ನವನ್ನ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಆಪ್ತ ಸಚಿವ ಸತೀಶ್ ಜಾರಕಿಹೊಳಿಗೆ ಬಂಡೆ ಗಾಳವನ್ನ ಹಾಕಿದ್ದಾರೆ. ಸಾಹುಕಾರ್ ಮನವೊಲಿಸೋಕೆ ಕಸರತ್ತು ನಡೆಸಿದ್ದಾರೆ. 2 ಬಾರಿ ಪ್ರತ್ಯೇಕವಾಗಿ ಜಾರಕಿಹೊಳಿನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಆದ್ರೆ DKಶಿಗೆ ಸಾಹುಕಾರ್ ಸಾಥ್ ಕೊಡ್ತಾರಾ ಅನ್ನೋದೇ ಯಕ್ಷ ಪ್ರಶ್ನೆ. ಕಾರಣ ಇಬ್ಬರ ನಡುವೆ ರಾಜಕೀಯ ಜಿದ್ದಾಜಿದ್ದಿ ಇದೆ. DKಶಿ ವರ್ಸಸ್ ಸಾಹುಕಾರ್. ಬೆಳಗಾವಿ ರಾಜಕೀಯದಲ್ಲಿ DCM DK ಶಿವಕುಮಾರ್ ಪದೇ ಪದೇ ಮೂಗನ್ನ ತೂರಿಸ್ತಾರೆ. ಇದೇ ಕಾರಣಕ್ಕೆ ಬಂಡೆ ಜಾರಕಿಹೊಳಿ ಬ್ರದರ್ಸ್ ನಡುವೆ ರಾಜಕೀಯ ಜಿದ್ದಿದೆ. ಅಲ್ಲದೆ ಜಾರಕಿಹೊಳಿ ಕುಟುಂಬದ ಎದುರು DKಶಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಬೆಳೆಸ್ತಿದ್ದಾರೆ. ಹೀಗಾಗಿ DCM ವಿರುದ್ಧ ಜಾರಕಿಹೊಳಿಗೆ ರಾಜಕೀಯ ವೈಷಮ್ಯವಿದೆ. ರಮೇಶ್ ಜಾರಕಿಹೊಳಿ CD ಕೇಸ್ನಲ್ಲಿ DKಶಿ ಪಾತ್ರವಿರೋ ಆರೋಪ ಕೂಡ ಇದೆ. ಈ ಎಲ್ಲ ಕಾರಣಗಳಿಂದ DK ಶಿವಕುಮಾರ್ ಕನಸಿಗೆ ಜಾರಕಿಹೊಳಿ ಬ್ರದರ್ಸ್ ಅಡ್ಡಗಾಲಾಗಿ ನಿಂತಿದ್ದಾರೆ. ಈ ಎಲ್ಲ ಜಿದ್ದು ಮರೆತು ಸತೀಶ್ ಜಾರಕಿಹೊಳಿ DKಶಿ ಪರ ನಿಲ್ತಾರಾ, ಬಂಡೆ ಸಿಎಂ ಕನಸಿಗೆ ಸಾಹುಕಾರ್ ನೆರವಾಗ್ತಾರಾ ಅನ್ನೋದೇ ಸದ್ಯದ ಕುತೂಹಲ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.
ಫೆಬ್ರವರಿ ತಿಂಗಳ ಅಂತ್ಯಕ್ಕೆ ಡಿಕೆ ಶಿವಕುಮಾರ್ಗೆ ಶುಭ ಕಾಲ ಬರುತ್ತೆ ಅಂತ ಹೇಳಿದ್ದಾರೆ. ಫೆಬ್ರವರಿ 25ರ ನಂತರದಲ್ಲಿ ರಾಜಕಾರಣದಲ್ಲಿ ಬಹಳ ದೊಡ್ಡ ಬದಲಾವಣೆಗಳಾಗುತ್ತೆ ಅಂತ ಹೇಳಿದ್ದಾರೆ. ಫೆಬ್ರವರಿ ತಿಂಗಳಲ್ಲಿ ಡಿಕೆಶಿಗೆ ದೈವ ಬಲ ಚೆನ್ನಾಗಿದೆ. ಈಗ ಇರುವಂತಹ ಡಿಸಿಎಂ ಸ್ಥಾನಕ್ಕಿಂತಲೂ ಉನ್ನತ ಸ್ಥಾನ ಲಭಿಸುತ್ತೆ ಅಂತ ಹೇಳಿದ್ದಾರೆ ಕಾಳಿಮಠದ ಋಷಿಕುಮಾರ ಸ್ವಾಮೀಜಿಗಳು. ಬೆಂಗಳೂರಿನಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಕಾಳಿಶ್ರೀ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಇರುವಂತಹ ಸ್ಥಾನಕ್ಕಿಂತಲೂ ಬಹಳ ಉನ್ನತ ಸ್ಥಾನ ಸಿಗುತ್ತೆ. ಡಿಸಿಎಂ ಸ್ಥಾನಕ್ಕಿಂತಲೂ ಅತಿ ಉನ್ನತ ಸ್ಥಾನಕ್ಕೆ ಇರ್ತಾರೆ. ಅವರ ದೈವ ಬಲ ಚೆನ್ನಾಗಿದೆ. ಫೆಬ್ರವರಿ ತಿಂಗಳ ಅಂತ್ಯಕ್ಕೆ ಈ ಶುಭ ಕಾಲ ಕೂಡಿ ಬರುತ್ತೆ ಅಂತ ಕಾಳಿಶ್ರೀ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಸೀಟ್ ಶೇರಿಂಗ್ ಹಂಚಿಕೆ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಡಿಕೆ ಶಿವಕುಮಾರ್ ಅವರು ನಮಗೆ ಸಿಎಂ ಸ್ಥಾನ ಬೇಕು ಅನ್ನುವಂಥದ್ದಕ್ಕೆ ಏನೆಲ್ಲ ಪ್ರಯತ್ನಗಳು ಪಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಕೂಡ ಅವರ ಬೆಂಬಲಿಗರಿಂದ ಎಲ್ಲ ಪ್ರಯತ್ನಗಳು ಕೂಡ ಸಿಎಂ ಆಗಿ ಮುಂದುವರಿಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯವರಿಗೆ ದೈವ ಬಲ ಹೆಚ್ಚಾಗಿದೆಯೋ? ಹಾಗಾದ್ರೆ ಇಲ್ಲ ಅಂದರೆ ಡಿಕೆ ಶಿವಕುಮಾರ್ ಅವರಿಗೆ ಏನಾದರೂ ದೈವ ಬಲ ಜಾಸ್ತಿ ಇದ್ದು ಏನಾದರೂ ಸಿಎಂ ಆಗ್ತಾರೆ? ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಕಾಳಿ ಸ್ವಾಮೀಜಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ನಾನು ನೇರವಾಗಿ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸ್ವಾಮೀಜಿ, ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗುವಂಥದ್ದು ಏನಾದರೂ ಇದೆಯಾ, ಅಥವಾ ಬಲ ಇದೆಯಾ, ಅಥವಾ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರಾ? ರಾಜಕಾರಣವನ್ನು ನಾವೀಗಾಗಲೇ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ. ಜೊತೆಗೆ ದೈವ ಬಲ ಅನ್ನುವಂಥ ಮಾತು ನೀವು ಹೇಳಿದ್ರಿ. ದೈವ ಬಲ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಕೊಲೆ ಆರೋಪಿ ದರ್ಶನ್ ಸದ್ಯಕ್ಕೆ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ. ಈಗ ದರ್ಶನ್ ಮತ್ತೊಂದು ನಾಟಕ ಈಗ ಬಯಲಾಗ್ತಾ ಇದೆ. ಬೆನ್ನು ನೋವಂತ ಹೇಳಿ ಆ ನಂತರದಲ್ಲಿ ಟ್ರೀಟ್ಮೆಂಟ್ ಕೂಡ ಪಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಹೇಳಿದ್ರು. ಜಾಮೀನಿನ ಮೇಲೆ ಹೊರಗೆ ಬಂದಿದ್ರು. ಆ ನಂತರ ಅಡ್ಮಿಟ್ ಆಗಿದ್ದು ಹಾಸ್ಪಿಟಲ್ಗೆ. ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ, ನೆನಪಿರಬಹುದು. ಆದ್ರೆ ಅದರ ಅಸಲಿಯತ್ತೀಗ ಗೊತ್ತಾಗ್ತಾ ಇದೆ. ಬೆನ್ನು ನೋವು ಸಮಸ್ಯೆನೇ ಇಲ್ಲ ಅಂತ ವೈದ್ಯರು ಈಗ ರಿಪೋರ್ಟ್ ಕೊಟ್ಟಿದ್ದಾರೆ. ಸಿ.ವಿ. ರಾಮನ್ ವೈದ್ಯರ ತಂಡದಿಂದ ವರದಿಯನ್ನ ನೀಡಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಧಿಕಾರಿಗಳಿಗೆ ವರದಿಯನ್ನ ಕೊಟ್ಟಿದ್ದಾರೆ. ಬೆನ್ನು ನೋವು ಜಾಸ್ತಿ ಇದೆ, ನಿಲ್ಲೋದಕ್ಕೆ ಕೂರೋದಕ್ಕೆ ಆಗ್ತಾ ಇಲ್ಲ, ಯಾವ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ, ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಬೇಕು, ಆನಂತರದಲ್ಲಿ ಸರ್ಜರಿ ಕೂಡ ಮಾಡಿಸ್ಕೊಳ್ಬೇಕು, ಒಂದಷ್ಟು ಮೂಳೆಗಳ ಸಮಸ್ಯೆ ಇದೆ ಅನ್ನುವಂಥದ್ದನ್ನ ಕೂಡ ಮೆನ್ಷನ್ ಮಾಡಲಾಗಿತ್ತು. ಆದ್ರೆ ಅಂಥದ್ದು ಯಾವುದೂ ಇಲ್ಲ ಅಂತ ಈಗ ವರದಿಯನ್ನ ನೀಡಲಾಗಿದೆ. ಚಿಕಿತ್ಸೆಗೆ ಅವಕಾಶ ಕೊಡಿ ಅಂತ ಹೇಳಿದ್ರು ದರ್ಶನ್. ಈಗ ಅದೆಲ್ಲವೂ ಕೂಡ ನಾಟಕ ಅನ್ನೋದು ಗೊತ್ತಾಗಿದೆ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.